ಸರ್ ಇದೊಂದು ಪ್ರಾಜೆಕ್ಟ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು, ಇದ್ರ ಪೀರಿಯಡ್ 24 ತಿಂಗಳಿದೆ, ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ 24 ತಿಂಗಳಿಗೆ ನಿಮಗೆ ಮಿನಿಮಮ್ ನಾನು ಇಷ್ಟು ಕೊಟ್ಬಿಡ್ತೀನಿ ಸರ್, ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಿ, ಪ್ರಾಜೆಕ್ಟ್ ಚೆನ್ನಾಗಾದರೆ ನಾನು ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ ಸರ್, ಬೋನಸ್ ಕೊಡ್ತೀನಿ, ಆಗದೆ ಹೋದರೆ ಇಷ್ಟು ಹಣ ಕೊಡ್ತೀನಿ ಅಂತಂದರೆ ಇವತ್ತು ಸಹಾಯ ಮಾಡೋ ಅಂಥ ಪ್ರೊಫೆಷನಲಿ ಸಹಾಯ ಮಾಡೋ ಅಂಥ ವ್ಯಕ್ತಿಗಳಿದ್ದಾರೆ. ಸೊ ತೊಗೊಳ್ಬೇಕಾಗುತ್ತಾ? ತೊಗೊಳ್ಬೇಕು. ಬಿಕಾಸ್ ತೊಗೊಳ್ದೆ ಹೋದ್ರೆ ಏನಾಗುತ್ತೆ ಅಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡೋದು ಮಾತ್ರ ಗೊತ್ತಿರುತ್ತೆ, ಲೀಗಲ್ ಆಸ್ಪೆಕ್ಟ್ಸ್ ಗೊತ್ತಿರಲ್ಲ. ಕರೆಕ್ಟ್. ಆಮೇಲೆ ಅದನ್ನು ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದನ್ನು ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದನ್ನು ಡಿಜಿಟಲ್ ಮಾರುಕಟ್ಟೆಗೆ ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನನಗೆ ಗೊತ್ತಿರೋದು ಬರೀ ಕನ್ಸ್ಟ್ರಕ್ಷನ್ನು. ಒಬ್ಬ ಎಂಟ್ರಪ್ರಿನರ್ ಏನು ಮಾಡ್ತಾನೆ ಸ್ಮಾರ್ಟಾಗಿ, ಇಟ್ ಈಸ್ ನಾಟ್ ಜಸ್ಟ್ ಸ್ಟಾರ್ಟಿಂಗ್, ಇಟ್ಸ್ ಆಲ್ಸೋ ದ ಆರ್ಟ್ ಆಫ್ ಮ್ಯಾನೇಜಿಂಗ್ ದ ಸ್ಕಿಲ್ಸ್. ಓಕೆ. ಆ CEO ಆಗಿರೋನು, ಎಂಟ್ರಪ್ರಿನರ್ ಆಗಿರೋನು ಆ ತರಹದ ಸ್ಕಿಲ್ಗಳನ್ನು ತೊಗೊಂಬಂದು ಆರ್ಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬೇರೆ ಬೇರೆ ಸ್ಕಿಲ್ಸಲ್ಲಿರುವಂತಹ ಶಕ್ತಿಯನ್ನು ಹೊರಗಡೆ ತೆಗಿತಾನೆ, ಮೋಟಿವೇಟ್ ಮಾಡ್ತಾನೆ. ನೀವು ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಗುಡ್, ಯಾವ ಕಾಂಟ್ರಿಬ್ಯೂಟೆಡ್ ಅಂತ ಹೇಳ್ತಾನೆ. ತಪ್ಪು ಮಾಡಿದಾಗ ಹೇಳ್ತಾನೆ, ಅಬ್ಸರ್ವೇಷನ್ ಹೇಳ್ತಾನೆ, ಇದು ತಪ್ಪು ಮಾಡಿದ್ದೀರಾ, ಈ ಥರ ಕೊಡ್ಬೇಡಿ. ಬಿಕಾಸ್ ಆತನಿಗೆ ಏನು ಗೊತ್ತಿರುತ್ತೆ ಫೈನಲ್ ಆಗಿ ಅಂದರೆ ಗ್ರಾಹಕರಿಗೆ ಯಾವ ರೀತಿಯ ಮನೆಯನ್ನು ಕೊಡಬೇಕು, ಇನ್ವೆಸ್ಟರಿಂದ ಎಷ್ಟು ಹಣವನ್ನು ತಂದಿದ್ದೇನೆ, ಎಷ್ಟು ಇಂಟ್ರೆಸ್ಟ್ ಸೇರಿಸಿ ಅವರಿಗೆ ಕೊಡಬೇಕು,